ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಹಾರ್ಟ್ ಲೀಫ್ ಪ್ಲ್ಯಾಂಟದ್ದು ನಾನು ಗಿಡನ ರಿಪೋರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹಾಗೆ ನಾನು ಕಟಿಂಗ್ಸನ್ನು ನೀರಲ್ಲಿ ಹಾಕೋದನ್ನು ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದು ಹೆಸರಿಗೆ ತಕ್ಕನಾಗೆ ಹಾರ್ಟ್ ಶೇಪಲ್ಲೇ ಇದೆ. ಹಾರ್ಟ್ ಲೀಫ್ ಪ್ಲ್ಯಾಂಟ್ ಇದು ಮನಿ ಪ್ಲ್ಯಾಂಟನ್ನು ನಾವು ಯಾವ ರೀತಿ ಗ್ರೋ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಕೂಡ. ಯಾಕಂದರೆ ಅದಕ್ಕೂ ಕೂಡ ಒಂದು ಎಲೆಗೆ ಒಂದು ಬೇರಿದ್ದೇ ಇರುತ್ತೆ. ಹಾಗೆ ಈ ಹಾರ್ಟ್ ಲೀಫ್ ಪ್ಲ್ಯಾಂಟಿಗೂ ಕೂಡ ಅಷ್ಟೇ, ಒಂದು ಎಲೆಗೆ ಒಂದು ಬೇರಿರುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡ್ಕೊಳೋದು ತುಂಬಾ ಈಸಿ. ನಾನಿಲ್ಲಿ ಗಾರ್ಡನ್ ಸಾಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೇನೆಂದರೆ ನೀವು ನೈಟ್ರೋಜನ್ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ನ ಹಾಕೋದು ಒಳ್ಳೆಯದು. ಯಾಕಂದರೆ ಬರೀ ಎಲೆಗಳು ಮಾತ್ರ ಬರೋದ್ರಿಂದ. ಈಗ ಇದಕ್ಕೆ ನಾನು ಬೇವಿನ ಹಿಂಡಿನ ಸೇರಿಸ್ದೆ. ಸಗಣಿ ಗೊಬ್ಬರ ಇದ್ದರೆ ಸಗಣಿ ಗೊಬ್ಬರ ಅಥವಾ ವರ್ಮಿ ಕಂಪೋಸ್ಟು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ನೀವು 6 ತಿಂಗಳಿಗೆ ಒಂದು ಸಾರಿ ಹಾಕಿದ್ರೂ ತೊಂದರೆ ಇಲ್ಲ. ಇದಕ್ಕೆ ಜಾಸ್ತಿ ಗೊಬ್ಬರ ಬೇಕಾಗಲ್ಲ. ಸ್ವಲ್ಪ ಗೊಬ್ಬರದಲ್ಲೇ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದಿಲ್ಲ ಅಂದರೆ ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಹಾಕೋಬಹುದು. ನೋಡಿ, ಇಲ್ಲಿ ನಾನು ಮಾಸ್ಟಿಕ್ನ ಇಟ್ಟಿದ್ದೀನಿ. ಮಾಸ್ಟಿಕ್ ಇಡೋದ್ರಿಂದ ಆ ಎಲೆಗಳಿಗೆ ಏನು ಬೇರಿದೆಯಲ್ಲ ಅದು ಮಾಸ್ಟಿಕ್ಕಲ್ಲಿ ಹೋಗಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಮಾಸ್ಟಿಕ್ನ ಯೂಸ್ ಮಾಡಬೇಕು. ಮಾಸ್ಟಿಕ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ಈ ಬೇಸಿಗೆನಲ್ಲಿ ಮಾಸ್ಟಿಕ್ಕಿಗೆ ನಾವು ನೀರನ್ನು ಹಾಕಿದಾಗ ಅದು ತಂಪನ್ನು ಹಿಡ್ಕೊಳುತ್ತೆ. ಆವಾಗ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಚಿಕ್ಕ ಪಾಟಲ್ಲಿ ಇತ್ತು, ಈಗ ತುಂಬ ಚೆನ್ನಾಗಿ ಬೆಳೆದಿದೆ. ಹಾಗಾಗಿ ನಾನು ಇದನ್ನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನೋಡಿ ರೂಟ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ. ಇದು ಆ್ಯಕ್ಚುಲಿ ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳಿಕೊಡ್ತಾರೆ. ಬಟ್ ನೀವು ತಿಂಗಳ ಪೂರ್ತಿ ಇಂಡೋರಲ್ಲಿಟ್ಟರೆ ತುಂಬ ಚೆನ್ನಾಗಿ ಬೆಳೆಯಲ್ಲ ಇದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಬಾಲ್ಕನಿನಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇಂಡೈರೆಕ್ಟ್ ಸನ್ಲೈಟಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನಾನಿದರಲ್ಲಿ ಒಂದು ಕಡ್ಡಿನ ತೆಗ್ದಿದ್ದೀನಿ. ತುಂಬ ಚೆನ್ನಾಗಿ ಗ್ರೋ ಆಗಿರೋದ್ರಿಂದ ಒಂದು ಸ್ವಲ್ಪ ಕಟ್ಟಿಂಗನ್ನು ಕಟ್ ಮಾಡಿದೆ. ಈಗ ಇದು ಮಣ್ಣೇನಿದೆಯಲ್ಲ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಬೇಸಿಗೆ ಇರೋದ್ರಿಂದ ನಾನು ಜಾಸ್ತಿ ಡಿಸ್ಟರ್ಬ್ ಮಾಡಿಲ್ಲ ಗಿಡನ, ಹಾಗೇ ಇಟ್ಟಿದ್ದೀನಿ ಅದನ್ನು. ನೀವು ಬೇರೆ ಟೈಮಲ್ಲಾದರೆ ಸ್ವಲ್ಪ ಮಣ್ಣು ತೆಗೆದು ಇಟ್ಕೋಬೋದು. ನಾನು ಹಾಗೇ ರಿಪೋರ್ಟ್ ಮಾಡಿದೆ. ಈಗ ನೋಡಿ, ಈ ಕಡ್ಡಿನ ನಾನು ನೀರಲ್ಲಿ ಹಾಕೋದು ತೋರಿಸ್ತೀನಿ. ಈಗೇನು ನಾವು ನೀರಲ್ಲಿ ಇಡ್ತೀವಲ್ಲ ಆ ಬೇರುಗಳು ಮುಂದೆ ಎಲೆಗಳೇನಿದೆಯಲ್ಲ ಅದನ್ನು ನಾವು ಕಟ್ ಮಾಡಿ ತೆಗಿಬೇಕು. ಕೆಲವೊಂದು ಸಾರಿ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೆಳಗಡೆ 2 ಎಲೆಗಳನ್ನು ತೆಗಿತೀನಿ. ಆಮೇಲೆ ಅಲ್ಲಿ ಏನಾದರೂ ಒಣಗಿರುವಂಥ ಎಲೆಗಳು ಅಥವಾ ಕಡ್ಡಿ ಆ ಥರ ಏನಾದರೂ ಇದ್ದರೆ ಅದನ್ನು ನೀರಲ್ಲಿ ಹಾಕಕ್ಕೆ ಹೋಗಬೇಡಿ. ಅದನ್ನು ಕೂಡ ಚೆನ್ನಾಗಿ ತೆಗೆದು ಕ್ಲೀನ್ ಮಾಡಿ. ನೋಡಿ ಬೇರುಗಳು ಎಷ್ಟು ಉದ್ದ ಬಂದಿದೆ ಅಂತ. ಇದಕ್ಕೆ ನೀರನ್ನು ಆವಾಗವಾಗ ಸ್ಪ್ರೇ ಮಾಡ್ತಾ ಇರಬೇಕು. ಅಂದರೆ ಮಾತ್ರ ಈ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಬೇರುಗಳು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಗಿಡದ ಒಂದು ಬೆಳವಣಿಗೆ ಇರುತ್ತೆ. ಇದನ್ನು ಚೆನ್ನಾಗಿ ಎಲ್ಲ ಎಲೆಗಳನ್ನು, ಕೆಳಗಡೆ ಇರುವಂಥ ಎಲೆಗಳನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಈಗ ಇದರಲ್ಲಿ ಒಂದು 4-5 ಕಟ್ಟಿಂಗ್ಸನ್ನು ನಾನು ಮಾಡ್ಕೊತಾ ಇದ್ದೀನಿ. ನೋಡಿ, ಎಲೆಗಳು ಸುಟ್ಟಂಗಾಗಿರುತ್ತೆ. ಆ ಥರದ ಎಲೆಗಳನ್ನು ಇದರಲ್ಲಿ ಬಿಡೋಕ್ಕೆ ಹೋಗಬಾರ್ದು. ಆದಷ್ಟು ಕಟ್ ಮಾಡಿ ತೆಗಿಬೇಕು. ನಾನು 2 ಎಲೆಗಳನ್ನು ಮೇಲೆ ಉಳಿಸ್ತಾ ಇದ್ದೀನಿ, ಕೆಳಗಡೆ 2 ಎಲೆಗಳನ್ನು ತೆಗಿತಾ ಇದ್ದೀನಿ. ಆ ರೀತಿ ಕಟಿಂಗನ್ನು ಮಾಡ್ತಾಯಿದ್ದೀನಿ. ನೀವು ಯಾವ ಬಾಟ್ಲಲ್ಲಿ ಹಾಕಿಡ್ತೀರಲ್ಲ ಅದಕ್ಕೆ ಸೈಜಿಗೆ ತಕ್ಕನಾಗೆ ಇಡಿ. ಯಾಕಂದರೆ ತುಂಬ ಲಾಂಗ್ ಆದರೂ ಕೂಡ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಇದು ಬೇರುಗಳು ಬಂದ ಮೇಲೆ ಇದನ್ನು ನೀವು ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೀವು ಹಾಗೆ ಡೈರೆಕ್ಟಾಗಿ ಇದು ಕಟ್ಟಿಂಗ್ಸನ್ನು ಮಣ್ಣಲ್ಲಿಡೋದಕ್ಕೂ ನೀರಲ್ಲಿ ನಾವು ಹಾಕಿಬಿಟ್ಟು ಬೇರು ಬಂದ ಮೇಲೆ ನೀವು ಹಾಕೋದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ನಾವು ಮನಿ ಪ್ಲ್ಯಾಂಟ್ ಕೂಡ ಅಷ್ಟೇ, ನೀರಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಮಣ್ಣಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಫಾಸ್ಟ್ ಗ್ರೋ ಇರುತ್ತೆ ಅದರದ್ದು. ಅದಕ್ಕೋಸ್ಕರ ಈ ರೀತಿ ಮಾಡೋದು. ಆಮೇಲೆ ಮನೆಗಳಲ್ಲಿ ಈ ರೀತಿ ಇಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ನೋಡೋದಕ್ಕೆ. ಈ ರೀತಿ ಗಾಜಿನ ಬಾಟ್ಲ್ಗಳನ್ನು ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಗೊತ್ತಾಗುತ್ತೆ ಯಾವುದು ಚೆನ್ನಾಗಿದೆ ಯಾವುದು ಕೊಳ್ತೋಗಿದೆ ಅನ್ನೋದು. ಇಲ್ಲಾಂದರೆ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲೂ ಕೂಡ ನೀವು ಹಾಕ್ಕೋಬೋದು.
ಇದು ನೋಡಿ ನಾನು ಮೊದಲೇ ಇಟ್ಟಿರುವಂಥ ಕಟ್ಟಿಂಗ್ಸು. ನಾನು ಮೊದಲೇ ಇಟ್ಟಿದ್ದೀನಿ ಇವನ್ನ, ಸುಮಾರು 1 ತಿಂಗಳು ಆಯಿತು ಅಂತ ಅಂದ್ಕೊತೀನಿ. ನೋಡಿ ಬೇರುಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲೆಗಳು ತುಂಬ ಚೆನ್ನಾಗಿದೆ. ಈ ರೀತಿ ಎಲೆಗಳು ಕೂಡ ತುಂಬ ದೊಡ್ಡದಾಗಿ ಬರಬೇಕು ಅಂತ ಅಂದರೆ ನೀವು ಆವಾಗವಾಗ ನೀರನ್ನು ಸ್ಪ್ರೇ ಮಾಡಬೇಕು ಗಿಡಗಳಿಗೆ. ಆಮೇಲೆ ಏನಂದರೆ ಇನ್ನೊಂದು, ಇದಕ್ಕೆ ತೇವಾಂಶನ ಕೊಡ್ತಾ ಇರಬೇಕು. ತುಂಬ ಅತಿಯಾಗೂ ಕೊಡಬಾರ್ದು. ಗಿಡ ನೀರು ಜಾಸ್ತಿ ಆಗಿಬಿಟ್ರೂ ಗಿಡ ಕೊಳ್ತೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಇದನ್ನು ಬಾಲ್ಕನಿನಲ್ಲಿಟ್ಟರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈ ರೀತಿ ಎಲೆಗಳಿರುವಂಥ ಗಿಡಗಳಿಗೆ ಆದಷ್ಟು ನೀವು ವರ್ಮಿ ಕಂಪೋಸ್ಟು ಅಥವಾ ಸಗಣಿ ಗೊಬ್ಬರ, ಇಲ್ಲಾಂದರೆ ಬನಾನಾ ಪೀಲ್ ಫರ್ಟಿಲೈಸರ್ ಈ ಥರ ಹಾಕಿ ನೋಡಿ. ನಾನು ರಿಪೋರ್ಟೆಲ್ಲ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ರಿಪೋರ್ಟೆಲ್ಲ ಆಯಿತು, ಇನ್ನು ಕ್ಲೀನಿಂಗ್ ಒಂದು ಉಳಿಯುತ್ತೆ, ಅದನ್ನು ಕೂಡ ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಬಾಯ್, ಥ್ಯಾಂಕ್ ಯು.